ಚಾಮರಾಜನಗರದಲ್ಲಿ ಪ್ರತಿಭಟನೆ. ನಾಗಮೋಹನ್ ದಾಸರವರ ಮೊದಲು ಸಂವಿಧಾನವನ್ನ ಓದಲೇಬೇಕು. ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ. ಗಡಿನಾಡ ಜಿಲ್ಲೆ ಚಾಮರಾಜನಗರದಲ್ಲಿ ಬಾಲಗೈ ಸಮುದಾಯಕ್ಕೆ ಸೇರಿದ ಹೊಲೆಯ ಹಾಗೂ ಛಲವಾದಿ ಒಳ ಮೀಸಲಾತಿ ಜಾಗೃತಿ ಸಮಿತಿ ವತಿಯಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಸರ್ಕಾರಕ್ಕೆ ಸಲ್ಲಿಸಿರುವ ಏಕಪಕ್ಷೀಯವಾದ ಪಕ್ಷಪಾತದಿಂದ ಕೂಡಿರುವ ವರದಿಯನ್ನ ಯಥಾವತ್ತಾಗಿ ಒಪ್ಪಿಕೊಳ್ಳದೆ ರಾಜ್ಯ ಸರ್ಕಾರವು ಸಚಿವ ಸಂಪುಟದಿಂದ ಉಪ ಸಮಿತಿಯನ್ನ ರಚಿಸಿ ಅದನ್ನು ಪರಿಶೀಲಿಸಿ ಬಲಗೈ ಸಮುದಾಯಕ್ಕೆ ಸೇರಬೇಕಾದ ಸಮುದಾಯಗಳ ಅಂಕಿಅಂಶಗಳನ್ನು ಸೇರ್ಪಡಿಸಿ ನ್ಯಾಯಸಮ್ಮತ ತೀರ್ಮಾನ ಮಾಡಬೇಕಾಗಿ ಒತ್ತಾಯಿಸಲು ನಗರದ ಚಾಮುಂಡೇಶ್ವರಿ ದೇವಸ್ಥಾನದಿಂದ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನೆ ನಡೆಸಿದರು. ರಸ್ತೆಯ ತುಂಬಾ ನೀಲಿ ಸಾಗರದಂತೆ ಬಲಗೈ ಸಮುದಾಯದ ಜನರು ನೀಲಿ ಶಾಲು ಬಾವುಟಗಳನ್ನು ಹಿಡಿದು ಪ್ರತಿಭಟನೆಯಲ್ಲಿ ಸಾಗಿದ್ರು. ಪ್ರತಿಭಟನೆಯಲ್ಲಿ ಶ್ರೀ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮಾತನಾಡಿದರು. ಕೊಳ್ಳೇಗಾಲ ಎಸ್ಸಿ ವಿಧಾನಸಭಾ ಮೀಸಲು ಕ್ಷೇತ್ರದ ಶಾಸಕರಾದ ಎಆರ್ ಕೃಷ್ಣಮೂರ್ತಿ ಅವರು ಮಾತನಾಡಿ, ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದ ಅಡಿಯಲ್ಲಿ ನಾವು ಬದುಕುತ್ತಿದ್ದೇವೆ. ನಾವು ಯಾರೂ ಇಲ್ಲಿಯವರೆಗೆ ಒಳ ಮೀಸಲಾತಿ ಬೇಕು ಎಂದು ಯಾರನ್ನ ಕೇಳಿಕೊಂಡು ಬಂದಿಲ್ಲ. ಆದರೂ ನಮ್ಮ ಸಹೋದರರು 30 ವರ್ಷಗಳಾಗಿ ಒಳ ಮೀಸಲಾತಿ ಬರ್ತಿದೆ, ಒಳ್ಳೆಯದೇ. ಆದರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಕೆಸರು ಎರಚುವ ಕೆಲಸ ನಡೆಯುತ್ತಿದೆ ಎಂದರು. ನಂತರ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದರು. ಕೊಳ್ಳೇಗಾಲ ಶಾಸಕ ಎಆರ್ ಕೃಷ್ಣಮೂರ್ತಿ, ಮಾಜಿ ಸಚಿವ ಎನ್ ಮಹೇಶ್, ಡಾಕ್ಟರ್ ರಾಜ್, ವಾಣಿ ಶಿವರಾಮ್, ಪುಟ್ಟಸ್ವಾಮಿ, ಓಲೆ ಮಹದೇವ, ವೆಂಕಟರಮಣಸ್ವಾಮಿ, ಗಡಿ ಮತ್ತು ಯಜಮಾನರು ಉಪಸ್ಥಿತರಿದ್ದರು. ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎಲ್ಲಾ ಕಡೆ ಸಣ್ಣ ಪುಟ್ಟ ಪ್ರತಿಭಟನೆಗಳು ನಡೀತಾ ಇದೆ. ಆದರೆ ಚಾಮರಾಜನಗರ ಜಿಲ್ಲೆಯ ಈ ಮಣ್ಣಿನಿಂದ ಒಂದು ಉಗ್ರವಾದಂತಹ ಪ್ರತಿಭಟನೆ ಪ್ರಾರಂಭ ಆಗಿರತಕ್ಕಂಥದ್ದು ಚಾಮರಾಜನಗರ ಜಿಲ್ಲೆ ಸ್ಟಾರ್ಟ್ ಆಗಿದೆ. ನಾಳೆ ಮೈಸೂರು ಇದೆ, ಮಂಡ್ಯ ಇದೆ, ಹಾಸನ ಇದೆ, ಬೀದರ್ ಇದೆ, ದಾವಣಗೆರೆ ಇದೆ, ಎಲ್ಲಾ ಕಡೆ ಇದೆ. ವಿಶೇಷವಾಗಿ ಚಾಮರಾಜನಗರ ಜಿಲ್ಲೆಯಲ್ಲಿ ಸ್ವಾಭಿಮಾನಿಗಳಾಗಿರ್ತಕ್ಕಂಥ ನೀವೆಲ್ಲ ಅಂಬೇಡ್ಕರ್ ಸಾಹೇಬ್ರನ್ನ ಓದ್ಕೊಂಡಂತವರು ಮಾತಾಡ್ಬಿಡ್ರಪ್ಪ, ಸಂವಿಧಾನದ ಪೀಠಿಕೆಯನ್ನು ಓದ್ತಾ ಇದ್ರು. ಯಾವಾಗ್ಲೂ ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅಂತಕ್ಕಂಥದ್ದು ಅಂಬೇಡ್ಕರ್ ಅವರ ಆಶಯ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಡೀ ಸಮಗ್ರ ಭಾರತೀಯರಿಗೆ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ನ್ಯಾಯವನ್ನ ಸಮಾನವಾಗಿ ಕೊಟ್ಟಂತ ಏಕೈಕ ಮಹಾನಾಯಕರು ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರ ಋಣದ ಭಿಕ್ಷೆಯಿಂದ ಇವತ್ತು ಇಡೀ 140 ಕೋಟಿ ಜನ ಇವತ್ತು ಉಸಿರಾಡ್ತಾ ಇದ್ದೀವಿ. ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂತ ಸಂವಿಧಾನವನ್ನ ಓದಿ ಅಂತ ನಾಗಮೋಹನ್ ದಾಸ್ ಅವರು ಹೇಳ್ತಾ ಇದ್ರು. ಎಲ್ಲಾ ಕಡೆ ಪುಸ್ತಕ ಬರೆದಿದ್ರೆ 40 ಲಕ್ಷ ಪುಸ್ತಕ ಹಂಚಿದೀವಿ ನಾವು.
40 ಲಕ್ಷ ಅಂದ್ರೆ ಎಷ್ಟಾಯ್ತು? ಎಲ್ಲಾ ರಾಜ್ಯಾದ್ಯಂತ ನಾಗಮೋಹನ್ ದಾಸ್ ಅವರ ಸಂವಿಧಾನ ಓದಿ ಅಂತ ನಾವೆಲ್ಲ ಹಂಚಿದೀವಿ, ನಿಮಗೂ ಗೊತ್ತು ನಮಗೂ ಗೊತ್ತು. ಈಗ ಸಂವಿಧಾನ ಓದಿ ಅಂತ ಅವ್ರು ನಮ್ಗೆ ಹೇಳ್ಬಿಟ್ಟು ಈಗ ನಮಗ್ ಮಾಡಿರೋದಾದ್ರು ಏನವರು? ಹಾಗಾಗಿ ನಾಗಮೋಹನ್ ದಾಸ್ ಅವರು ಮೊದಲು ಸಂವಿಧಾನವನ್ನು ಓದ್ಕೋಬೇಕು ಅಂತ ಈ ಒಂದು ಉಗ್ರ ಪ್ರತಿಭಟನೆ ಕೇಳ್ಕೊಳ್ತಾರೆ. ಯಾಕೆ ಅವರು ಸಂವಿಧಾನವನ್ನು ಓದ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ಅವರಿಗೆ ನೇಮಿಸಿರ್ತಕ್ಕಂಥದ್ದು ಕರ್ನಾಟಕ ರಾಜ್ಯದ ಏನು ಅಸ್ಪೃಶ್ಯ ಜನಾಂಗ 101 ಜಾತಿ ಇದೆ, ಆ ಜಾತಿಯನ್ನು ಗುರುತಿಸಿ ಅವುಗಳಿಗೆ ಏನೆಲ್ಲ ಸಮಸ್ಯೆಗಳಾಗಿದೆ ಪಟ್ಟಿ ಮಾಡಿ ಅವುಗಳನ್ನ ನೀವು ಸರ್ಕಾರಕ್ಕೆ ವರದಿ ಕೊಡಿ ಅಂತ ಹೇಳಿದ್ರೆ, ಅವರು ಎಲ್ಲಾ ಜಾತಿಗಳನ್ನ ನೋಡಿ ಯಾವ್ಯಾವ ಜಾತಿಗಳ ಗುಂಪು, ಯಾವ್ಯಾವ ಬಲಗೈ ಸಮುದಾಯದ ಗುಂಪು, ಎಡಗೈ ಸಮುದಾಯದ ಗುಂಪು, ಬೇರೆ ಬೇರೆ ಸಮುದಾಯದ ಗುಂಪುಗಳನ್ನಾಗಿ ವಿಂಗಡಣೆ ಮಾಡಪ್ಪ ಅಂದ್ರೆ, ಈ ಬಲಗೈ ಸಂಬಂಧಿತ ಜಾತಿಗೆ ಎಡಗೈ ಹಾಕಿ, ಎಡಗೈನ ಸಂಬಂಧಕ್ಕೆ ಬಲಗೈ ಹಾಕಿ, ಜೊತೆಗೆ ಛಲವಾದಿಗಳನ್ನ ಸಪರೇಟ್ ಮಾಡಿ, ಆದಿ ಕರ್ನಾಟಕ, ಆದಿ ಆಂಧ್ರ, ಆದಿ ಇವನ್ನೆಲ್ಲ ಸಪರೇಟ್ ಮಾಡಿ ಏನ್ ಮಾಡಿದ್ದಾರೆ, ಸಾಮಾಜಿಕ ನ್ಯಾಯ ಅಂತ ಏನು ಬಾಬಾ ಸಾಹೇಬ್ ಹೇಳ್ತಾ ಇದ್ರು, ಸಂವಿಧಾನದ ಆಶಯ ಏನಿತ್ತು ಎಲ್ಲರಿಗೂ ಸಮಬಾಳು ಸಿಗಬೇಕು ಅಂತೇಳಿ ಇವರು ತಾರತಮ್ಯವನ್ನ ಮಾಡಿರ್ತಕ್ಕಂಥದ್ದು. ಅದಿನ್ನೂ ಸದನದ ಸಂಪುಟದ ಚರ್ಚೆಗೆ ಬಂದಿಲ್ಲ, ಅದಿನ್ನೂ ಓಪನ್ ಮಾಡಿಲ್ಲ ಅವರು. ಹಾಗಾದ್ರೆ 16ನೇ ತಾರೀಕು ಬರ್ತಾ ಇದೆ, ಅದು ಸಂಪುಟದ ಮುಂದೆ ಬರ್ತಾ ಇದೆ. ನಾವು ಕೇಳೋದೇನು, ನೀವು ಬಲಗೈ ಸಮುದಾಯಕ್ಕೆ ಮರಣ ಶಾಸನವನ್ನು ಯಾಕೆ ಬರೆದಿದ್ದೀರಾ? ನಾಗಮೋಹನ್ ದಾಸ್ ಅವರ ವರದಿ ಬಲಗೈ ಸಮುದಾಯದ ಮರಣ ಶಾಸನ. ಯಾಕೆಂದ್ರೆ ಅವರ ಅಂಕಿ ಅಂಶಗಳಲ್ಲಿ ತಾರತಮ್ಯ ಮಾಡಿರೋದ್ರಿಂದ ನಮ್ಮ ನಾಯಕರುಗಳು ಟಿಪಿ, ಜೆಡ್ಪಿ, ಮಕ್ಕಳುಗಳ ವಿದ್ಯಾಭ್ಯಾಸ, ಶಿಕ್ಷಣ, ಉದ್ಯೋಗ ಎಲ್ಲವೂ ಕಡಿಮೆ ಆಗುತ್ತೆ. ಅವರು ಖಂಡಿಕೆಗಳಲ್ಲಿ ಬರಿತಾ ಹೋಗ್ತಾರೆ. ಏನಂತ ಬರೀತಾರೆ? ಹಸಿದವರಿಗೆ ಸ್ವಲ್ಪ ನಾವು ಕೊಟ್ಬಿಡ್ತೀವಿ ಜಾಸ್ತಿ, ಹಸ್ತಿರ್ತಕ್ಕಂಥವ್ರಿಗೆ 1 ಸ್ಪೂನ್ ಜಾಸ್ತಿ ಕೊಟ್ಬಿಡ್ತೀವಿ. ಕೊಡಿ ಸ್ವಾಮಿ, ನಾವ್ ಯಾರು ಬೇಡ ಅಂತ ಹೇಳಿಲ್ಲ, ನೀವು ಕೊಡಿ. ಆದ್ರೆ ಅಂಕಿ ಅಂಶಗಳನ್ನ ಯಾಕೆ ಮೋಸ ಮಾಡ್ತಾ ಇದ್ರಿ? ನಾವು ಬೇರೆ ಸಮುದಾಯಕ್ಕೆ 6% ಕೊಟ್ಟಿರೋದನ್ನ ಯಾರು ವಿರೋಧ ಮಾಡ್ತಾ ಇಲ್ಲ. ಆದ್ರೆ ನಮ್ಮ ಅಂಕಿ ಅಂಶಗಳನ್ನ ನೀವು ಯಾಕೆ ಮೋಸ ಮಾಡಿ ನೀವು ವಿಭಾಗ ಮಾಡಿದ್ದೀರಿ? ಛಲವಾದಿಗಳಂದ್ರೆ ಯಾರು? ಪರಿಯನ್ ಅಂದ್ರೆ ಯಾರು? ಮಾಲ ಅಂದ್ರೆ ಯಾರು? ಯಾಕೆ ನೀವು ಆ ಜಾತಿಗಳಿಗೆ ತಗೊಂಡೋಗಿ ನೀವು ಎಡಗೈ ಸಂಬಂಧಿತ ಜಾತಿಗೆ ಸೇರಿಸಿದ್ದೀರಾ? ಛಲವಾದಿಗಳನ್ನ ಯಾಕೆ ಸಪರೇಟ್ ಮಾಡಿದ್ದೀರಾ? ಆದಿ ಕರ್ನಾಟಕ, ಆದಿ ಆಂಧ್ರ ಮತ್ತೆ ಈ 3 ಗುಂಪು ಏನಿದೆ ಅದನ್ನ ಯಾಕೆ ಸಪರೇಟ್ ಮಾಡಿದ್ದೀರಾ? ದಯಮಾಡಿ ನೀವು ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಒಂದು ವರದಿಯನ್ನು ಸರ್ಕಾರಕ್ಕೆ ಕೊಡಬೇಕು. ಸರ್ಕಾರ ನಿಮಗೆ ಜವಾಬ್ದಾರಿ ಕೊಟ್ಟಿರೋದು, ನೀವು ಜಾತಿಗಳನ್ನ ಸಮೀಕ್ಷೆ ಮಾಡಿ ಯಾವ್ಯಾವ ಜಾತಿಗಳು ಯಾವ್ಯಾವ ಗುಂಪಿಗೆ ಬರ್ತವೆ ಹೇಳಿ ಅಂತ ಹೇಳಿರೋದು. ನೀವು ನೋಡಿದ್ರೆ ಬಲಗೈ ಸಂಬಂಧಿತ ಜಾತಿನ ಎಡಗೈಗೆ ಸೇರಿಸಿ, ಎಡಗೈ ಸಂಬಂಧಿತ ಜಾತಿನ ಬಲಗೈಗೆ ಸೇರಿಸಿ, ಅದು ಅಲ್ಲದೆ ಬಲಗೈ ಸಂಬಂಧಿತ ಜಾತಿಗಳ ವರ್ಗೀಕರಣವನ್ನ ಛಲವಾದಿಗಳ ಬೇರೆ, ಆದಿ ಕರ್ನಾಟಕ ಬೇರೆ, ಆದಿ ಆಂಧ್ರ ಬೇರೆ, ಯಾಕೆ ಈ ತರ ಮಾಡಿದಿರಿ? ಉದಾಹರಣೆಗೆ ಆದಿ ಕರ್ನಾಟಕ HC ಮಾದೇವಪ್ಪನವರು ಇಲ್ಲಿ ಆದಿ ಕರ್ನಾಟಕ, ಕೋಲಾರದಲ್ಲಿ KH ಮುನಿಯಪ್ಪನವರು ಅವರು ಆದಿ ಕರ್ನಾಟಕನೇ, ತುಮಕೂರಿನಲ್ಲಿ ಪರಮೇಶ್ವರು ಆದಿ. ಅನೇಕ ಬಾರಿ ಜ್ಞಾನಪದ ಸ್ವಾಮೀಜಿ ಅವರ ಸಮ್ಮುಖದಲ್ಲಿ ಅಲ್ಲಿ ಸಭೆಗಳು ಸೇರಿ ಅನೇಕ ದಲಿತ ಸಮುದಾಯದ ವಿಚಾರಗಳನ್ನು ನಾವು ಸಮಾಲೋಚನೆ ಮಾಡಿದ್ದೇವೆ. ಇಲ್ಲಿ ಒಬ್ಬ ನ್ಯಾಯಾಧೀಶರು ಭಾವಚಿತ್ರಕ್ಕೆ ಅಪಮಾನ ಮಾಡಿದಾಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾವಚಿತ್ರಕ್ಕೆ ಅಪಮಾನ ಮಾಡಿದಾಗ ಇಡೀ ರಾಜ್ಯಾದ್ಯಂತ ಮಾನ್ಯ ಜ್ಞಾನಪದ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಇಡೀ ರಾಜ್ಯದ ಮೂಲೆಯಿಂದ ನಮ್ಮ ದಲಿತ ಬಂಧುಗಳು ಬೆಂಗಳೂರಿನ ರಾಜಧಾನಿಯಲ್ಲಿ ಲಕ್ಷೋಪಲಕ್ಷ ಜನ ಬಂದು ಆ ಒಂದು ವಿಚಾರದಲ್ಲಿ ಪ್ರತಿಭಟನೆಯನ್ನು ಸಲ್ಲಿಸಿರ್ತಕ್ಕಂಥದ್ದು ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ತಿಳ್ಕೊಂಡು ಮನೆ ಬಂದಿದ್ದಾರೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೀಸಲಾತಿಯನ್ನು ಕೊಟ್ಟಂಥದ್ದು ನಮ್ಮ ಶೂದ್ರ ವರ್ಗಗಳು ಏನಿದ್ದೀವಿ, ನಮಗೆ ಒಂದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಸ್ವಾವಲಂಬ ಬದುಕನ್ನು ಬದುಕುವಂಥದ್ದಕ್ಕೆ ಸಂವಿಧಾನದ ಮುಖಾಂತರ ಅವಕಾಶವನ್ನು ಕಲ್ಪಿಸ್ತೀವಿ. ಇವತ್ತು ಯಾವ್ಯಾವ ಸಮುದಾಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನ, ಸಂವಿಧಾನ ವಿಚಾರಗಳಲ್ಲಿ ವಿರೋಧಗಳನ್ನ ಮಾಡ್ತಿದ್ದಂಥ ಸಮಾಜಗಳು ಕೂಡ
ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೀಸಲಾತಿ ಅಡಿನಲ್ಲಿ ಇವತ್ತು ಮೀಸಲಾತಿಯನ್ನು ಪಡ್ಕೊಳ್ತಕ್ಕಂಥದ್ದು ನಾವು ಕಾಣ್ತೇವೆ. ಯಾರಿಗುಂಟು ಯಾರಿಗಿಲ್ಲ ಮೀಸಲಾತಿ ಅಂದ್ರೆ ಎಲ್ಲ ಧರ್ಮದ ಎಲ್ಲ ವರ್ಗದ ಜನಗಳಿಗೆ ಸಮುದಾಯದವರಿಗೆ ಇವತ್ತು ಮೀಸಲಾತಿ ದೊರೆತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಇವತ್ತು ಅದರ ಫಲವನ್ನು ಅನುಭವಿಸ್ತಾ ಇದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಡ ಬಲ ಅಂತ ಭಾಗ ಮಾಡಿದ್ರೆ ನಾವ್ಯಾರು ಕೂಡ ಇವತ್ತು ಸಾಮಾಜಿಕವಾಗಿ ಹೊರಹೊಮ್ಮಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲರೂ ಕೂಡ ಇವತ್ತು ಸಮಾಜದಲ್ಲಿ ಉತ್ತಮ ಬಾಳ್ವೆಯನ್ನು ಮಾಡಲಿ ಅಂತಕ್ಕಂಥ ನಿಟ್ಟಿನಲ್ಲಿ ಅವರ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇತ್ತೀಚಿನ ವರ್ಷಗಳಲ್ಲಿ ನಾವು ನೋಡಿರುವ ಹಾಗೆ ಇವತ್ತು ನಮ್ಮಲ್ಲಿರ್ತಕ್ಕಂಥ ಸಮುದಾಯಗಳನ್ನ ಒಡೆದು ಆಳುವಂತ ನೀತಿ ಮೊದಲಿಂದಲೂ ಕೂಡ ಇದೆ. ಒಡೆದು ಆಳುವಂತ ನೀತಿ ಮೊದಲಿಂದಲೂ ಕೂಡ ಇದೆ. ಇವತ್ತು ಇತ್ತೀಚಿನ ವರ್ಷಗಳಲ್ಲಿ ನಮ್ಮಲ್ಲಿ ಎಲ್ಲರೂ ಕೂಡ ಇವತ್ತು ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ವಿಚಾರವಂತರಾಗಿ ಇರುವಂತ ಸಂದರ್ಭದಲ್ಲಿ ನಮ್ಮನ್ನು ಯಾರೂ ಕೂಡ ಯಾಮಾರಿಸಲು ಸಾಧ್ಯನೇ ಇಲ್ಲ. ಅಂತಹ ಒಂದು ಬುದ್ಧಿಶಕ್ತಿಯನ್ನ ನಿವೃತ್ತ ನ್ಯಾಯಾಧೀಶರನ್ನ ಈ ಒಂದು ಒಳ ಮೀಸಲಾತಿ ವಿಚಾರದಲ್ಲಿ ನಾವೇನು ಕೇಳಿಲ್ಲ. ಬಲಗೈನವ್ರು ಯಾವ ತರ ನಾವು ಕೇಳಿದ್ವಾ ಒಳ ಮೀಸಲಾತಿ ಬೇಕು ಅಂತ? ನಮ್ಮ ಸಮುದಾಯ ಯಾವ ನಾಯಕರು ರಾಷ್ಟ್ರ ಮಟ್ಟದಿಂದ ರಾಜ್ಯದ ಹಳ್ಳಿಯ ಮಟ್ಟದಲ್ಲೂ ಕೂಡ ನಾವು ಯಾರು ಕೂಡ ಒಳ ಮೀಸಲಾತಿಯನ್ನು ಕೇಳಿಲ್ಲ. ಒಳ ಮೀಸಲಾತಿ ಅನುಭವಿಸಿಕೊಂಡಿರ್ತಕ್ಕಂಥ ವರ್ಗಗಳು ಇವತ್ತು ಅವರವರ ಸಮುದಾಯ ಸಮಾವೇಶಗಳು ನಡೆದ ಸಂದರ್ಭಗಳಲ್ಲಿ ಅವರು ಅಂಕಿಅಂಶವನ್ನ ಸರಿಯಾಗಿ ಪಡೆಯದೆ ಗ್ರಹಿಸದೆ ಇವತ್ತು ಆ ಒಂದು ಸಮಾಜದ ಸಮಾವೇಶಗಳಲ್ಲಿ ಸರ್ಕಾರಗಳು ಬಂದ ಸಂದರ್ಭದಲ್ಲಿ ಆಡಳಿತ ಮಾಡಿದಂಥ ಅನೇಕ ಮುಖ್ಯಮಂತ್ರಿಗಳು ಸಚಿವರ ಸಮ್ಮುಖದಲ್ಲಿ ಸುಳ್ಳು ಅಂಕಿಅಂಶ ಕೊಟ್ಟು ಮೀಸಲಾತಿಯನ್ನು ಪಡೆಯುವಂತ ಹುನ್ನಾರವನ್ನು ನಡೆಸಿಕೊಂಡೇ ಬಂತು. ಆದರೆ ಇವತ್ತು ನಾನು ಮೊದಲು ಕೂಡ ಈ ವಿಚಾರಗಳನ್ನ ಮಾತನಾಡಿ ಕೆಲವು ಸಂದರ್ಭಗಳಲ್ಲಿ ಇವತ್ತು ಮಾನ್ಯ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳ ಸಂದರ್ಭ ಅವರ ಅಧಿಕಾರದಲ್ಲಿ ಒಂದು ನಾನ್ ಪೊಲಿಟಿಕಲ್ ಆರ್ಗನೈಸೇಷನ್ ಐಸಾಕ್ ಅಂತ ಸಂಸ್ಥೆಯಿಂದ ಔಟ್ಡೋರ್ ಸರ್ವೆ ಆಗಿತ್ತು. ಔಟ್ಡೋರ್ ಸರ್ವೆ ಆಗಿತ್ತು. ಪರಿಶಿಷ್ಟ ಜಾತಿಯ ಜನಸಂಖ್ಯೆಗಳು ಅಂತ ವರದಿಯನ್ನ ಮಂಡಿಸಿ ಅಂತ ಹೇಳಿ ಅದರಲ್ಲಿ ಪರಿಶಿಷ್ಟ ಜಾತಿಯ ಬಲಗೈ ಸಂಖ್ಯೆ ಬಹಳ ಎತ್ತರದಲ್ಲಿತ್ತು ಕಂಪೇರ್ ಟು ನಮ್ಮ ಸೋದರ ಸಂಬಂಧಿಗಳ ಸಮುದಾಯಗಳನ್ನ ಬಹಳ ಎತ್ತರದಲ್ಲಿತ್ತು. ಅಂತಹ ಒಂದು ಸನ್ನಿವೇಶವನ್ನು ಆವತ್ತಿನ ವರದಿನಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಅದ್ಯಾಕೆ ಅನುಷ್ಠಾನಗೊಳ್ಳಿರುವುದು, ಯಾಕೆ ಜಾರಿಯಾಗಲಿರುವ ಅಂತಕ್ಕಂಥದ್ದು ಅದು ಇನ್ನೂ ಕೂಡ ಎಕ್ಸಾಮಿನೇಷನ್ ಆಗಿರ್ತಕ್ಕಂಥ ಇಂತಹ ಒಂದು ಸನ್ನಿವೇಶದಲ್ಲಿ ಇವತ್ತೇನು ಮಾನ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಾಧೀಶರಾಗಿರ್ತ ನಾಗಮೋಹನ್ ದಾಸ್ ಅವರು ಇವತ್ತು ಸರ್ಕಾರ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟ ಮೇಲೆ ವರದಿಯನ್ನು ಮಂಡಿಸಿದ್ದಾರೆ. ಆ ವಿಚಾರದಲ್ಲಿ ಪೂಜ್ಯ ಸ್ವಾಮೀಜಿ ಅವರು, ಮಾನ್ಯ ಸಚಿವರಾಗಿದ್ದಂಥ ಎನ್ ಮಹೇಶ್ ಅವರು ಮತ್ತು ಡಾಕ್ಟರ್ ರಾಜು ಅವರು ಕೂಡ ಅಂಕಿಅಂಶ ಕೊಡುವಂತ ಮಾತುಗಳನ್ನ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಅವರು ಇದನ್ನು ಪರಿಷ್ಕರಿಸಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇದು ಅಂತಿಮ ಅಲ್ಲ. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.